ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನಾನು ವೀಣಾ ಪೂಜಾರಿ. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಇದರ ಜೊತೆಗೆ ವೀಕ್ಷಕರು ತಾವು ಕಳುಹಿಸಿರುವಂತಹ ಸಾಕಷ್ಟು ಸಂದೇಶಗಳಿವೆ, ಆ ಸಂದೇಶಕ್ಕೆ ಏನು ಪರಿಹಾರ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷ, ಮಂಗಳವಾರ ಬೇರೆ. ಸೊ ಇವತ್ತು ಏನು ವಿಶೇಷತೆ ಇದೆ, ಪಂಚಾಂಗ ಹೇಗಿದೆ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ, ಶಿಶಿಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಮೂಲ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ದಶಮಿ ಹಾಗೂ ಮೂಲ ನಕ್ಷತ್ರಗಳನ್ನು ಶುಭ ಕೆಲಸಕ್ಕೆ ಗ್ರಾಹ್ಯ ಮಾಡಿದ್ದಾರೆ. ಕೃಷ್ಣ ಪಕ್ಷದ ದಶಮಿಯಲ್ಲೂ ಈಗ ಏನಾಗಿದೆ, ಮುಹೂರ್ತ ವಿಚಾರ ಬಹಳ ಕಷ್ಟ. ಒಬ್ಬರು ಒಂದನ್ನು ಒಪ್ತಾರೆ, ಒಬ್ಬರು ಒಂದನ್ನು ಒಪ್ಪಲ್ಲ. ಯಾರಿಗೆ ಯಾರಲ್ಲಿ ಶ್ರದ್ಧೆ ಇದೆಯೋ ಅವರು ಹೇಳಿದ್ದನ್ನು ಕೇಳೋದು ಬಹಳ ಒಳ್ಳೆಯದು ಅಂತ ನನಗನ್ಸುತ್ತೆ. 20 ಕಡೆ 30 ಕಡೆ ಚರ್ಚೆ ಮಾಡೋದಕ್ಕಿಂತ ಹೀಗೆ ನಾವು ತರ್ಕ ಮಾಡ್ತಾ ಹೋದರೆ ಇದು ಕಷ್ಟ, ಸಿಗಲ್ಲ. ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಪಾಪ ದೊಡ್ಡ ವಿದ್ವಾಂಸರು ಮತ್ತು ಋಷಿ ಸದೃಶರು, ಏನು ಕಲವುನ ಲಭತೆ ಖಲು ಮಂದ ಭಾಗ್ಯ ಅಂತ. ಕಲಿಯುಗದಲ್ಲಿ ಕಷ್ಟ, ದೋಷೈರವಿಭಿರ ಕೆಲೈಹಿ ಅಹಿತಂ ಮುಹೂರ್ತಂ. ಇಲ್ಲ, ಮುಹೂರ್ತಗಳೇ ಕಲಿಯುಗದಲ್ಲಿ ಹುಡುಕೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಹೀಗಾಗಿ ಏನಪ್ಪ ದೋಷ ಸಾಗರವೇ ವಿಪರೀತವಾಗಿದೆಯಲ್ಲಪ್ಪ ಅಂತ ಏನು ಮಾಡೋದು ಅಂತ. ಯಾವುದಾದ್ರೂ ನೀವು ಮುಹೂರ್ತ ತನ್ನಿ, ಏನೋ ಒಂದು ತೊಂದರೆ ತೋರಿಸ್ಬಹುದು. ಒಳ್ಳೆಯ ಮುಹೂರ್ತಗಳನ್ನು ತಕ್ಕ ಮಟ್ಟಿಗೆ ಒಪ್ಕೊಳ್ಬಹುದು. ಒಂದು ನಕ್ಷತ್ರ ಶುದ್ಧಿ, ದಿನಶುದ್ಧಿ ಮತ್ತು ತಿಥಿ, ವಾರ ಇವುಗಳನ್ನೆಲ್ಲ ಗಮನಿಸ್ಕೊಂಡು ಒಂದು ಹಂತಕ್ಕೆ ಬರಬೇಕು. ಮುಹೂರ್ತ ಬಹಳ ಮುಖ್ಯ. ಕೆಲವು ವಿಚಾರಗಳಲ್ಲಿ ನೋಡಿ, ಈಗ ಮಾಘ ಮಾಸ, ಒಳ್ಳೆ ಗೃಹ ಪ್ರವೇಶ ಇತ್ಯಾದಿಗಳಿಗೆ ಅವಕಾಶ ಇದೆ. ನಾಳೆ ಮೇ 5 ನಂತರದಲ್ಲಿ ಕಷ್ಟ. ಗುರು ಶುಕ್ರ ಇತ್ಯಾದಿಗಳ ಹಸ್ತದಿಂದಾಗಿ ಮುಹೂರ್ತಗಳು ಸಿಗೋದು ಕಷ್ಟ. ಇರಲಿ, ಅದು ಬೇರೆ ವಿಚಾರ. ಅಂತೂ ಈ ದಿವಸ ಮಂಗಳವಾರವಾಗಿದೆ. ದಶಮಿ ಮೂಲ ಎರಡಕ್ಕೂ ಪ್ರಾಶಸ್ತ್ಯ ಇಲ್ಲದೆ ಹೋಗ್ಬಿಡ್ತು. ಮಂಗಳವಾರ ಕಾರಣದಿಂದಾಗಿ ಸಾಮಾನ್ಯವಾಗಿ ಮಂಗಳವಾರ ದಿವಸ ಅಷ್ಟು ಒಪ್ಕೊಳ್ಳಲ್ಲ. ಏನು ಮಾಡೋದು ಹಾಗಿದ್ರೆ? ಮಂಗಳವಾರ ದಿವಸ ನೋಡಿ, ಮಂಗಳವಾರ ನಿತ್ಯಾರ್ಚನೆಗೆ ತೊಂದರೆ ಇಲ್ಲ, ನಿತ್ಯ ಅನುಷ್ಠಾನಕ್ಕೆ ತೊಂದರೆ ಇಲ್ಲ. ನಮ್ಮ ಸ್ವಯಂ ಸಿದ್ಧಿಗೆ ನಾವು ಪಾಕಗೊಳ್ಳಬೇಕು ಮುಂಚೆ, ಆಮೇಲೆ ಬೇರೆ ಬೇರೆ ಶುಭ ಕಾರ್ಯಗಳಿಗೆ ನಾವು ತೊಡಗೋದು. ಹೀಗಾಗಿ ನಮ್ಮನ್ನೇ ಸಿದ್ಧಪಡಿಸ್ಕೊಳ್ಳಲಿಕ್ಕೆ ಇದು ಶುಭ ಮುಹೂರ್ತ. ನಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳಿಕ್ಕೆ, ನಮ್ಮ ಮನಸ್ಸಿಗೆ ಒಂದು ಚೌಕಟ್ಟನ್ನು ಹಾಕ್ಕೊಳ್ಳಿಕ್ಕೆ ಧ್ಯಾನ, ತಪಸ್ಸು, ಪೂಜೆ, ಅರ್ಚನೆ ಇವುಗಳಿಗೆಲ್ಲ ಪ್ರಶಸ್ತ ಕಾಲವೇ, ಅದರಲ್ಲಿ ಸಂಶಯ ಇಲ್ಲ. ಇನ್ನು ಮಾಮೂಲಿ ಕೆಲಸಕ್ಕೆ ಹೋಗಲ್ವ, ನಾವು ಕೆಲಸಕ್ಕೆ ಹೋಗ್ತೀವಿ. ಯಾವುದೋ ಒಂದು ಕೆಲಸ, ಮಂಗಳವಾರ ಅಂತ ಸುಮ್ಮನೆ ಇರ್ತೀವ, ಶನಿವಾರ ಅಂತ ಸುಮ್ಮನೆ ಇರೋಕ್ಕಾಗುತ್ತಾ? ಇಲ್ಲ. ಹಾಗೆ ಮಂಗಳವಾರ ಅಮಂಗಳ ಅಂತಲ್ಲ ಅರ್ಥ. ಆ ದಿವಸ ಏನನ್ನು ಮಾಡಬಹುದು? ಧ್ಯಾನ, ಅರ್ಚನೆ, ಪೂಜೆ. ಮಂಗಳವಾರ ದಿವಸ ಅಮ್ಮನವ್ರ ಉಪಾಸನೆ. ನೋಡಿ, ಈ ದಿವಸ ಮನೆಗೆ ಮುತ್ತೈದೆಯರನ್ನು, ಮಾಘ ಮಾಸ ಬೇರೆ, ಮುತ್ತೈದೆಯರನ್ನು ಕರೆದು ಅವರಿಗೆ ಕಾಲು ತೊಳೆದು ಅರಿಶಿನ ಕುಂಕುಮಾದಿಗಳನ್ನು ಕೊಟ್ಟು, ಮಂಗಲ ದ್ರವ್ಯ ಅಂತ ಏನು ನೀವು ಅಂದುಕೊಳ್ತೀರ ಅದನ್ನು ಕೊಟ್ಟು ಅವರನ್ನು ಗೌರವಿಸಿ. ಮಂಗಳವಾರ ಶುಕ್ರವಾರ ನೋಡಿ, ಸ್ತ್ರೀಯರನ್ನು ಅದಕ್ಕೆ ಸುವಾಸಿನಿ ಪೂಜೆ ಅಂತ ಸಪ್ತಶತಿ ಪಾರಾಯಣ ಮಾಡುವ ಸಂದರ್ಭದಲ್ಲಿ, ಅಥವಾ ಆ ಒಂದು ಶ್ರದ್ಧೆ ಇಟ್ಕೊಂಡಿರೋರೆಲ್ಲ ಈ ಕುಮಾರಿ ಪೂಜೆ, ಸುವಾಸಿನಿ ಪೂಜೆ ಇವೆಲ್ಲ ಮಂಗಳಪ್ರದವಾಗಿರ್ತಕ್ಕಂಥವು. ಮಂಗಳವಾರ ಶುಕ್ರವಾರ ಹಿಂದೆಲ್ಲ ಅಷ್ಟು ಬಿಡುವಿತ್ತು, ಪಾಪ ಕರೆದು ಅವರಿಗೆ ಉಪಚಾರವನ್ನು ಮಾಡ್ತಾಯಿದ್ರು. ಈಗ ವಾಟ್ಸಪ್ಪಲ್ಲೋ ಅಥವಾ ಇನ್ನೆಲ್ಲೋ ಫೇಸ್ಬುಕ್ಕಲ್ಲೋ ಮಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಅವರನ್ನು ಎಲ್ಲಿ ನಾವು ಸುಮಂಗಲಿಯರ ಆರಾಧನೆ ಅಂತಂದರೆ ಅಲ್ಲೇ 4 ಜನರು ಫೋಟೋ ಹಾಕ್ಬಿಟ್ಟು ಅಲ್ಲೇ ಏನೋ ಒಂದು ನಮಸ್ಕಾರ, ಒಂದು ಚಿಹ್ನೆ ಹಾಕಿ ನಡಿ ಅನ್ನೋದು. ಇದೆಲ್ಲ ಹೃದಯಕ್ಕೆ ತುಂಬಿಕೊಳ್ಬೇಕು, ಮಾಡಿಕೊಳ್ಬೇಕು. ಬಿಡುವಿರಲ್ಲ ನಮಗೆ, ಹೌದು ಕಷ್ಟ ಇದೆ. ಆದರೂ ಯಾವಾಗ ಬೆಳಗ್ಗೆ ಸಾಧ್ಯವಾದವರಿಗೆ ಬೆಳಗ್ಗೆ, ಸಂಜೆ ಸಾಧ್ಯವಾದವರಿಗೆ ಸಂಜೆ, ಹೀಗೆ ಮುತ್ತೈದೆಯರನ್ನು ಕರೆದು ಅವರನ್ನು ಗೌರವಿಸ್ತಕ್ಕಂಥದ್ದು ಮಾಘ ಮಾಸದ ಪುಣ್ಯ ಫಲ ಬರುತ್ತೆ. ಮಡಕೆ ಎಂದು ನೀವು ಭಾಂಡದಲ್ಲಿ, ಅಲ್ಲಿ ವಸ್ತುತಃ ಪ್ರಪಾದಾನ ಹೇಳಿದೆ, ನೀರನ್ನು ದಾನ ಮಾಡ್ತಕ್ಕಂಥದ್ದು, ಮಜ್ಜಿಗೆ, ಪಾನಕ, ಇನ್ನು ಬಿಸಿ ಈಗಲೇ ಶುರುವಾಗ್ಬಿಟ್ಟಿದೆ ನೋಡಿ, ಆ ಪಾಟಿ ಧಗೆ ಅಂತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಪಾನಕ, ಮಜ್ಜಿಗೆ ಇತ್ಯಾದಿಗಳನ್ನು ದಾನ ಮಾಡೋದರಿಂದ, ಅವರಿಗೆ ಕೊಟ್ಟು ಸಮಾಧಾನ ಮಾಡೋದರಿಂದ
ಇದೆಲ್ಲವೂ ನಿಮಗೆ ಪುಣ್ಯ ಫಲ ಲಭ್ಯವಾಗುತ್ತೆ. ಅಂಥದ್ದನ್ನು ಈ ಮಂಗಳವಾರ ತಾವೆಲ್ಲ ಮಾಡಬಹುದು. ಮಾಡಿ ಶ್ರದ್ಧೆಯಿಂದ ಯಾವುದನ್ನು ಮಾಡಿದ್ರೂ ಶ್ರದ್ಧೆ ಬೇಕು, ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.